ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಒಂದು ಶಾಪಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ, ಇದು ತುಂಬ ಲಾಂಗ್ ಬ್ಯಾಕ್ ವಿಡಿಯೋ. ನಾನು ಮುಂಚೆನೇ ಹಾಕಬೇಕು ಅಂತ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಹಾಕೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಟೈಮ್ ಆಯಿತು ಈ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ. ತುಂಬ ದಿನಗಳ ಹಿಂದೆ ನಾನು, ನಮ್ಮಮ್ಮ, ನಮ್ಮಪ್ಪ 3 ಜನ ಕೂಡ ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ. ಆ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಈ ಥರ ವೀಡಿಯೋಸ್ ಎಲ್ಲನೂ ನಾನು ಮಾಡಿರಲಿಲ್ಲ. ಸೊ ಹಾಗಾಗಿ ಹೊಸ್ದಾಗಿ ಮಾಡಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಬಟ್ ನಾನು ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕಾಗಿರಲಿಲ್ಲ. ತುಂಬ ವೀಡಿಯೋಸ್ ಎಲ್ಲ ಇತ್ತು, ಅದನ್ನೆಲ್ಲ ನಾನು ಇಷ್ಟು ದಿನ ಶೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಫೈನಲಿ ಇವತ್ತು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನಾವು ಚಿಕ್ಕಪೇಟೆಗೆ ಹೋಗಿದ್ದಿತ್ತು ಶಾಪಿಂಗಿಗೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಮಾರ್ನಿಂಗ್ 10:30ಗೆಲ್ಲನೂ ಮನೆ ಬಿಟ್ಟು ಹೊರಟ್ವಿ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು, ಮತ್ತು ಆ ಟೈಮಲ್ಲಿ ಮಳೆ ಕೂಡ ಇತ್ತು. ಚಿಕ್ಕಪೇಟೆ ಎಲ್ಲನೂ ಫುಲ್ಲು ಮಳೇಲಿ ನೆಂದೋಗ್ಬಿಟ್ಟು ಕೊಚ್ಚೆ ಆಗೋಗ್ಬಿಟ್ಟಿತ್ತು. ರೋಡ್ಗಳೆಲ್ಲನೂ ನೋಡ್ತಾ ಇರ್ಬೋದು ನೀವು. ಅಷ್ಟೊತ್ತಿಗಾಗಲೇ 10:30-11 ಗಂಟೆಗಾಗಲೇ ಸಿಕ್ಕಾಪಟ್ಟೆ ಜನ, ಟ್ರಾಫಿಕ್ಕು, ವೆಹಿಕಲ್ಸು ಎಲ್ಲನೂ ಇತ್ತು. ನಾವು ಆಟೋದಲ್ಲಿ ಹೋಗಿದ್ವಿ. ನಮ್ಮ ಮನೆಯಿಂದ ನಾವು ಚಿಕ್ಕಪೇಟೆಗೆ ಆಟೋ ಮಾಡ್ಕೊಂಡು ಹೋಗಿದ್ವಿ. ಬಟ್ ಆಟೋ ಮಾಡ್ಕೊಂಡು ಹೋದ್ರೂ ನಾವು ಕೆಲವೊಂದು ಸೀರೆಗಳನ್ನ ಎಕ್ಸ್ಚೇಂಜ್ ಮಾಡೋದಿತ್ತು. ಮುಂಚೆನೇ ತೊಗೊಂಡಿದ್ವಿ, ಅದನ್ನು ಅದೇ ಶಾಪಲ್ಲಿ, ಸೇಮ್ ಶಾಪಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡೋದಿತ್ತು. ಮತ್ತು ಬೇರೆ ಕಡೆ ಹೋಗ್ಬಿಟ್ಟು ಹೊಸ ಸ್ಯಾರೀಸು, ನ್ಯೂ ಪ್ಯಾಟ್ರನ್ ಯಾವುದ್ಯಾವ್ದು ಬಂದಿದೆ ಅದೆಲ್ಲನೂ ತೊಗೊಳೋದಿತ್ತು. ಬಟ್ ಫಸ್ಟು ಎಕ್ಸ್ಚೇಂಜ್ ಮಾಡೋ ಕಡೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಆಟೋದಲ್ಲಿ ಸೇಮ್ ಅದೇ ಅಂಗಡಿ ಮುಂದೆನೇ ಡ್ರಾಪ್ ಮಾಡಿಸ್ಕೊಂಡಿದ್ದೀವಿ. ಬಟ್ ರೋಡು ಕನ್ಫ್ಯೂಷನ್ ಆಗ್ಬಿಟ್ಟು ಮತ್ತೆ ಒಂದು ರೌಂಡ್ ಸುತ್ಕೊಂಡು ಮತ್ತೆ ಬಂದು ಆ ಅಂಗಡೀಲಿ ಹೋದ್ವಿ. ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನ ಅಂದರೆ ವೆಹಿಕಲ್ಸ್ ಅಂತೂ ಜನಗಳು ನೋಡೋದೇ ಇಲ್ಲ. ಅಷ್ಟು ಸಣ್ಣ ರೋಡಲ್ಲಿ ವೆಹಿಕಲ್ಸ್ ಅಂತೂ ಓಡಾಡ್ತಾನೆ ಇರ್ತವೆ. ಜನಗಳು ಓಡಾಡೋದಕ್ಕೂ ಜಾಗ ಇರಲ್ಲ. ಆ ಚಿಕ್ಕ ರೋಡಲ್ಲೇ ವೆಹಿಕಲ್ಸ್ನೆಲ್ಲ ಇದು ಮಾಡ್ತಾ ಇರ್ತಾರೆ. ಇವಾಗ ಸೀರೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಲಗೇಜ್ ಎಲ್ಲ ತಂದಿದ್ವಲ್ಲ, ಅದನ್ನು ನಾನು ಹಿಡ್ಕೊಂಡು ನಿಂತಿದ್ದೆ. ಸೊ ಇವಾಗ ಅಮ್ಮ ಬಂದುಬಿಟ್ಟು ಇವಾಗ ನಾವಿಬ್ಬರೂ ತೊಗೊಂಡು ಹೋಗ್ತೀವಿ ಅಂಗಡಿಗೆ. ಕೆಲವೊಂದೆಲ್ಲ ಹೊಸ ಸ್ಯಾರಿಗಳನ್ನೆಲ್ಲನೂ ಪರ್ಚೇಸ್ ಮಾಡೋದಿದೆ. ನಾವು ಇದನ್ನು ಫೆಸ್ಟಿವಲ್ಗೆ ಅಂತ ಅಂದ್ಬಿಟ್ಟು ಸೀರೆ ಸೇಲ್ಗೆ ಹಾಕಿದ್ದಿತ್ತು. ಸೊ ತುಂಬ ಒಳ್ಳೊಳ್ಳೆ ಪ್ಯಾಟ್ರನ್, ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಸೀರೆಗಳನ್ನೆಲ್ಲರೂ ತೊಗೊಂಡ್ರು. ಫಸ್ಟ್ ಇಲ್ಲಿ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಮೊದಲೇ ಒಂದ್ಸಲಿ ತೊಗೊಂಡಿದ್ವಿ. ಅದನ್ನು ಕೆಲವೊಂದು ಸೀರೆಗಳು ಉಳ್ಬಿಟ್ಟಿತ್ತು. ಇವಾಗ ಹೇಗೆ ಅಂತಂತಂದರೆ ಜಾಸ್ತಿ ಜನ ಬೇಗ ಅಪ್ಡೇಟ್ ಆಗ್ತಾ ಇರ್ತಾರೆ. ಇವಾಗ ಯಾವುದೋ ನ್ಯೂ ಟ್ರೆಂಡಿಂಗ್ ಸ್ಯಾರಿ ಬಂದಿರುತ್ತೆ, ಫಸ್ಟ್ ಅದನ್ನು ತೊಗೊಂಡ್ಬಿಡ್ತಾರೆ. ಇನ್ನು ಹಿಂದೆ ಇರೋದನ್ನೆಲ್ಲನೂ ಅಷ್ಟು ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಒಂದ್ಸಲಿ ಹಾಕೋದಾದ್ಮೇಲೆ ಅದು ಒಂದ್ಸಲಿ ಸ್ಯಾರಿಗಳು ಓಡ್ತಾ ಇನ್ನೊಂದು ಸ್ವಲ್ಪ ಏನಾನ ಉಳಿದ್ಬಿಡ್ತು ಅಂತಂದರೆ ಮತ್ತೆ ಎಕ್ಸ್ಚೇಂಜ್ ಮಾಡಿ, ಇವಾಗ ಯಾವುದು ಪ್ಯಾಟ್ರನ್ ಬಂದಿರುತ್ತೆ, ಇವಾಗ ಯಾವುದು ಹೊಸ ಡಿಸೈನ್ ಬಂದಿರುತ್ತೆ ಅದನ್ನು ಅಮ್ಮ ಸೀರೆನ ತೆಗ್ದುಬಿಡ್ತಾರೆ. ಸೊ ಆ ಥರ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನಾವು ಇಬ್ಬರೇ ಕೂಡ ಬರ್ತಾ ಇದ್ವಲ್ಲ, ಸೊ ಹಾಗಾಗಿ ಅಪ್ಪನ ಕೂಡ ನಾವು ಕರ್ತ್ಕೊಂಡು ಬಂದ್ವಿ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಸೊ ಇವಾಗೆಲ್ಲ ಸೀರೆನೆಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊತಿದ್ದೀವಿ. ನಾವು ಇದನ್ನು ತೊಗೊಂಡಿದ್ದ ಟೈಮಲ್ಲಿ ಇದೆಲ್ಲ ಟ್ರೆಂಡಿಂಗ್ ಸ್ಯಾರೀಸು. ಇದು ಅವಾಗೆಲ್ಲ ತುಂಬ ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇತ್ತು. ನಾವು ಹಾಕಿದ್ದು ಅಷ್ಟೇ, ತುಂಬ ಜನ ಇಷ್ಟಪಟ್ಟು ಈ ಸ್ಯಾರಿಗಳನ್ನ ತೊಗೊಂಡ್ರು. ಈಗ ಸೀರೆ ಶಾಪಿಂಗ್ ಎಲ್ಲ ಕೂಡ ಮುಗೀತು.
ನಾವು ಬೆಳಗ್ಗೆ ಬಂದವರೇ ಡೈರೆಕ್ಟ್ ಈ ಅಂಗಡಿಗೆ ಬಂದ್ವಿ. ಬೆಳಗ್ಗೆ ಬಂದು 11:00 11:30 ಆಗಿತ್ತು ಅಂತ ಅನಿಸುತ್ತೆ. ನಾವು ಸೀರೆ ಶಾಪಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಹೋಗೋ ಟೈಮ್ಗೆ 2:30 3:00 ಆಗಿತ್ತು. ಇಲ್ಲೇನೇ ಒಂದು ಮಧ್ಯಾಹ್ನ ಫುಲ್ಲು ಇಲ್ಲೇ ಈ ಸೀರೆ ಅಂಗಡಿಲೇ ಆಯಿತು. ಜಸ್ಟ್ ಕೆಲವೊಂದು ಸೀರೆಗಳನ್ನ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಮಾತ್ರ ಬಂದಿದ್ದು. ಹಾಗೇನೇ ಕೆಲವೊಂದು ಹೊಸ ಸೀರೆಗಳನ್ನೆಲ್ಲ ನೋಡಿ ಅದು ಕೂಡ ಇಷ್ಟ ಆಗಿಬಿಟ್ಟು ಕೆಲವೊಂದೆಲ್ಲ ತೊಗೊಂಡ್ವಿ. ಇಷ್ಟು ಶಾಪಿಂಗ್ ಮಾಡೋದಕ್ಕೇನೆ ಸುಮಾರು ಟೈಮ್ ತೊಗೊಳ್ತು ನಮಗಂತೂ. ಇದಾದಾದ್ಮೇಲೆ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 3 ಜನಕ್ಕೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಇವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇವರು ಕೂಡ ಅಲ್ಲೇ ಶಾಪಿಂಗಿಗೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಹಾಗೆ ಅಪ್ಪ ಅಮ್ಮ ಎಲ್ಲನೂ ಮಾತಾಡಿಸ್ತಾ ಇದ್ದಾರೆ. ಇವರು ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಿತ್ತು, ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಇವ್ರ ಹೆಸರು ಮತ್ತು ಆ ಸೀರಿಯಲ್ ನೇಮ್ ನನಗೆ ಅಷ್ಟೊಂದು ನೆನಪಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ರು. ಇವಾಗ ಬೇರೆ ಚಾನಲಲ್ಲಿ ಬೇರೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅದನ್ನೇ ಮಾತಾಡ್ತಾ ಇದ್ದಾರೆ, ಯಾವ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಅಪ್ಪ ಅಮ್ಮ ಎಲ್ಲ ಕೇಳ್ತಾಯಿದ್ರು, ಇವರು ಎಲ್ಲನೂ ಮಾತಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಏನು ಆ್ಯಟಿಟ್ಯೂಡ್ ಆ ಥರ ಎಲ್ಲನೂ ಏನೂ ಇಲ್ಲ. ಅಪ್ಪ ಅಮ್ಮಗೂ ಕೂಡ ಕೆಲವೊಬ್ಬರೆಲ್ಲ ಇಂಡಸ್ಟ್ರಿಯಲ್ಲಿ ಪರಿಚಯ ಇದ್ದಾರೆ. ಹಾಗೆಯೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋರೆಲ್ಲನೂ ಗೊತ್ತಿದ್ದಾರೆ. ಹಾಗಾಗಿ ಅವ್ರದ್ದೆಲ್ಲನೂ ಡಿಸ್ಕಷನ್ ಮಾಡ್ತಾಯಿದ್ರು, ಮಾತುಕತೆ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಹೋಗಿ 1 ಅವರ್ಗೆಲ್ಲ ಇವರು ಕೂಡ ಸೀರೆ ಶಾಪಿಂಗಿಗೆ ಅಂತ ಬಂದರು. ಬಟ್ ನಾವೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇವ್ರದ್ದು ಇನ್ನೂ ಸೀರೆ ಶಾಪಿಂಗ್ ಮುಗ್ದಿಲ್ಲ. ಇವ್ರ ವೈಫ್ ಇನ್ನೂ ಸೆಲೆಕ್ಷನ್ ಮಾಡ್ತಾನೇ ಇದ್ದಾರೆ. ನಾವು ಹೋಗ್ಬೇಕಾದ್ರೆ ಹಾಗೇನೇ ಸಿಕ್ಕಿದ್ರು. ಇವಾಗ ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೋಗಿ ನಾವು ಇನ್ನೂ ಬೇರೆ ಅಂಗಡಿಗೆ ಹೋಗಬೇಕು. ಅಲ್ಲಿ ಕೆಲವೊಂದು ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವೊಂದೆಲ್ಲ ರೆಫರ್ ಪಿಕ್ಚರ್ಸ್ ಎಲ್ಲ ತೋರಿಸಿ ಆ ಥರ ಸೀರೆ ಬೇಕು ಅಂತ ಅಂದ್ಬಿಟ್ಟು ಕೇಳಿದರು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಥರದ್ದೆಲ್ಲ ಸೀರೆಗಳನ್ನ ಕೆಲವೊಂದೆಲ್ಲ ಸೀರೆಗಳನ್ನೆಲ್ಲ ತೊಗೊಳೋದಿದೆ. ಅದನ್ನೆಲ್ಲ ತೊಗೊಂಡು ಇವಾಗ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್.